ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋತಿ ಮಾಡಿದ ಕೀಟಲೆಗೆ ಅಮಾಯಕ ಬಲಿಯಾಗಿದ್ದಾರೆ. ಹೆಜ್ಜೆನುಗಳ ದಾಳಿಗೆ ಸೂಪರ್ವೈಸರ್ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ತುಮಕೂರು ನಗರದ ಮಾರುತಿ ನಗರದಲ್ಲಿ ಆಗಿರುವಂಥ ಘಟನೆ ಇದು. ನೃಪತುಂಗ ಬಡಾವಣೆಯ ವಾಸಿ ವಿಜಯ್ ಎಂಬ ವ್ಯಕ್ತಿ 65 ವರ್ಷ ಇವರಿಗೆ ಮೃತಪಟ್ಟಿದ್ದಾರೆ. ತಂದೆಯನ್ನ ಕಳೆದುಕೊಂಡ ಮಗಳ ಆಕ್ರಂದನ ಮುಗಿಲುತ್ತದೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಸುಜುಕಿ ಶೋರೂಮ್ ಸೂಪರ್ವೈಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಕೆಲಸ ಮುಗಿಸಿ ಸಂಜೆ ಮನೆಗೆ ಬರುವಾಗ ಈ ರೀತಿಯಾದಂಥ ಘಟನೆಯಾಗಿದೆ. ಮಾರುತಿ ನಗರ PNT ಕ್ವಾರ್ಟರ್ಸ್ ಬಳಿ ಮರದಲ್ಲಿದ್ದಂಥ ಹೆಜ್ಜೆಯನ್ನು ದಾಳಿ ಮಾಡಿದೆ. ಕೋತಿ ಕೀಟಲೆಯನ್ನ ಮಾಡಿದ್ರಿಂದ ಹೆಜ್ಜೆಯನ್ನು ದಾಳಿ ಮಾಡಿದೆ. 4-5 ಜನರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿದೆ. ಸ್ಥಳದಲ್ಲಿದ್ದಂಥ 4-5 ಜನರ ಮೇಲೆಯೂ ಕೂಡ ಇದೇ ರೀತಿಯಾಗಿ ಹೆಜ್ಜೆಯನ್ನು ದಾಳಿ ಇಟ್ಟಿದೆ. ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮೃತ ವಿಜಯ್ ಪ್ರಕಾಶ್ ಬೈಕ್ನಲ್ಲಿ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಹೆಜ್ಜೆಯನ್ನು ದಾಳಿ ನಡೆಸಿದೆ. ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಶರ್ಟ್ ಬಿಚ್ಚಿ ಹೆಜ್ಜೆಯನ್ನು ಓಡಿಸೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ನೂರಾರು ಜೇನು ನೊಣಗಳ ದಾಳಿಯಿಂದ ಮುಖ ಸೇರಿದಂತೆ ದೇಹದ ಹಲವು ಭಾಗಕ್ಕೆ ಜೇನು ಕಚ್ಚಿದೆ. ಮುಖದ ತುಂಬಾ ಜೇನು ನೊಣಗಳ ದಾಳಿಯಿಂದಾಗಿ ಮುಳ್ಳುಗಳು ಚುಚ್ಚಿಕೊಂಡಿದೆ. ಕೋತಿ ಮಾಡಿದ ಕೀಟಲೆಗೆ ತನ್ನದಲ್ಲದ ತಪ್ಪಿಗೆ ವಿಜಯ್ ಪ್ರಕಾಶ್ ಜೀವ ತೆತ್ತಿದ್ದಾರೆ. ತಂದೆ ಸಾವಿನಿಂದಾಗಿ ಮಗಳು ಕಣ್ಣೀರಿಡ್ತಾ ಇದ್ದಾಳೆ. ತಂದೆಗೆ ಬಂದ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬಾರದು, ಆ ರೀತಿಯಾಗಿ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಮಗಳು ಮನವಿ ಮಾಡಿದ್ದಾಳೆ. ಅವಾಗ ಕೋತಿ ಏನೋ ಮರ ಅಲ್ಲಾಡಿಸ್ಬಿಟ್ಟಿದೆಯಂತೆ. ಹೆಜ್ಜೆನೆಲ್ಲ ಚದರ ಆಗಿ ಎಲ್ಲರಿಗೂ ಅಟ್ಯಾಕ್ ಮಾಡಿದೆ. ಅದರಲ್ಲಿ ಮೇಜರಾಗಿ ನಮ್ಮ ಫಾದರ್ಗೇ ಜಾಸ್ತಿ ಅಟ್ಯಾಕ್ ಮಾಡಿರೋದು. ಫೇಸ್ ಪೂರ್ತಿ ಚುಚ್ಚಿಬಿಟ್ಟಿದೆ, ಮುಳ್ಳು ಬಿಟ್ಬಿಟ್ಟಿದೆ. ಸೊ ಮನೆ ಹತ್ರ ಬರೋಷ್ಟೊತ್ತಿಗೆ, ಅಲ್ಲಿಂದ ಪ್ಲೇಸಿಂದ ಮನೆಗೆ ಬರೋಷ್ಟೊತ್ತಿಗೆ ಒಂದು 3-4 ಮಿನಿಟ್ಸ್ ಆಗುತ್ತೆ. ಮನೆ ಬಂದ ತಕ್ಷಣ ಅವರು ಸ್ಪಾಟಲ್ಲೇ ಕುಸಿಬಿಟ್ಬಿಟ್ಟಿದ್ದಾರೆ ಸರ್. ಅಷ್ಟಾದರೂ ಕೂಡ ಅವ್ರು ಸೀದಾ ಮನೆಗೆ ಬರ್ತಾರೆ. ಸೀದಾ ಮನೆಗೆ ಬಂದು ಸರ್ ವಿಜಯ್ ಪ್ರಕಾಶ್ ಅಂತ, ಅವ್ರ ವಯಸ್ಸು ಬಂದು 65 ಸರ್. ಸರ್ ಅವರು BH ರೋಡಿಂದ ಬರ್ತಿದ್ರು, ವಾಪಸ್ಸು ಮನೆ ಕಡೆ ಬರ್ತಾಯಿದ್ರು. BH ರೋಡಿಂದ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರು. ಆ ಟೈಮಲ್ಲಿ ಏನಾಗಿದೆ, ಚದ್ರಿದೆ ಅನಿಸುತ್ತೆ. ಅಲ್ಲಿ ಸುತ್ತಮುತ್ತ ಜನ ಹೇಳಿದ್ದು ನಾವು ನೋಡಲಿಲ್ಲ, ಚದ್ರಿದೆ. ಆ ಟೈಮಲ್ಲಿ ಇವ್ರಿಗೆ ಅಟ್ಯಾಕ್ ಆಗಿದೆ. ಇನ್ನೊಬ್ರಿಗೆ ಮೇಜರ್ ಆಗಿದೆ, ನಮ್ಮ ಫಾದರ್ಗೆ ಈ ಥರ ಆಗಿದೆ. ಸೊ ಇವರು ಬದುಕಲಿಲ್ಲ ಸರ್. ನೋಡಿದೆ ಸರ್, ಫುಲ್ ಫೇಸು ಫುಲ್ಲು ಮುಳ್ಳು ಚುಚ್ಚಿಬಿಟ್ಟಿದೆ. ಫುಲ್ ಫೇಸ್ ಚುಚ್ಚಿಬಿಟ್ಟಿದೆ, ತಲೆಗೆಲ್ಲ ಚುಚ್ಚಿಬಿಟ್ಟಿದೆ. ಅವರು ಮನೆ ಹತ್ರ ಸ್ಪಾಟಲ್ಲಿ ಬಿದ್ದಾಗಲೂ ಕೂಡ ತಲೆಯಿಂದ ಒಂದು ಜೇನು ಬಂತಂತೆ, ಬಿಟ್ಟಿಲ್ಲ. ಜೇನು ದಾಳಿ ಆದಮೇಲೆ ಅಂದರೆ ಮಾರುತಿ ನಗರದಲ್ಲಿ ದಾಳಿ ಆಗುತ್ತೆ, ಅಲ್ಲಿಂದ ಮನೆಯವ್ರದ್ದು ಅವರು ಶರ್ಟ್ ಬಿಚ್ಚಿಬಿಡ್ತಾರೆ. ದಾಳಿ ಆಗಿದ ತಕ್ಷಣ ಶರ್ಟ್ ಬಿಚ್ಚಿ ಕೊಡುವಾಗ ಅದು ಬಿಟ್ಟಿಲ್ಲ ಅನಿಸುತ್ತೆ. ಮೈ ಉರಿ ತಾಳಕ್ಕಾಗಿಲ್ಲ. ಅವರು ಡಿಕ್ಕಿಲ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಮನೆ ಹತ್ರ ಬಂದಿದ್ದಾರೆ. ಸೊ ಮನೆಗೆ ಏನಿಲ್ಲ, ಒಂದು 3 ಮಿನಿಟ್ಸ್ ಅಷ್ಟೇ ಸರ್. 3 ಮಿನಿಟ್ಸಿಗೆ ಬರ್ತಾರೆ. 3 ಮಿನಿಟ್ಸಲ್ಲೇ ಅವರು ಮನೆ ಇನ್ನೇನು ರೀಚ್ ಆಗಬೇಕು, ಆ ರೋಡಲ್ಲೇ ಮೋಸ್ಟ್ಲಿ ಜ್ಞಾನ ತಪ್ಪಿಟ್ಟಿದ್ದಾರೆ. ಸರ್ ಇಲ್ಲ, ಅವರು ಜಾಬ್ ಮಾಡ್ತಾರೆ ಸರ್. ಅವರು ಇದು ಸುಜುಕಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಕೆಲಸ ಮಾಡ್ತಾರೆ ಸರ್. BH ರೋಡಲ್ಲಿದೆ.